ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇವತ್ತಿನ ದಿನ ಈ ಕ್ಷಣದಲ್ಲಿ ಅಪ್ಪು ಸರ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇವಾಗ ಯುಗಾದಿ ಹಬ್ಬದ ದಿನದಂದು ಎಲ್ಲಿವರೆಗೂ ಗಿಡ ಚಿಗುರುವಂತ ಕಾಲ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಅಪ್ಪು ಸರ್ ಅವರ ಹುಟ್ಟುಹಬ್ಬನ ನಾವು ಮಾಡ್ತಲೇ ಇರ್ತೀವಿ. ಮತ್ತೆ ಯಾವಾಗಲೂ ಅಪ್ಪು ಸರ್ ನಮ್ಗೆ ಮನ್ಸಲ್ಲೇ ಇರ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಇವತ್ತಿನ ದಿನ ಡೈಲಾಗ್ ಏನ್ ಹೇಳ್ಬೋದು ಅಂದ್ರೆ ಅಪ್ಪು ಸರ್ ಬಗ್ಗೆ, ಅಪ್ಪು ಅಂದ್ರೆ ತೇಜಸ್ಸು, ಬೆಟ್ಟದ ಅವನಲ್ಲಿ ಬಿಂದಾಸು, ದೊಡ್ಡ ಮನೆ ಅಂದ್ರೆ ಕಿಂಗು, ವೀರ ಕನ್ನಡಿಗ ಅನ್ನೋದೇ ಟ್ರೆಂಡಿಂಗು. ಹುಟ್ಟಿದ್ದು ಗರ್ಭಗುಡಿಯಲ್ಲಿ, ಬೆಳೆದಿದ್ದು ದೀಪಾಲಂಕಾರದಲ್ಲಿ, ಬದುಕಿದ್ದು ಪರಮಾತ್ಮನ ಅವತಾರದಲ್ಲಿ, ಒಂದೆಂಡೊಂದ್ಲಿ ವಂಶಿ, ಪೃಥ್ವಿಯಲ್ಲಿ ಪ್ರೇಮದ ಗಣಿಕೆ, ಮೈತ್ರಿಯಲ್ಲಿ ಹೊಸ ಬೆಳಕು, ಆಕಾಶದಲ್ಲಿ ಮಿಲನ, ಭಕ್ತ ಪ್ರಹ್ಲಾದನ ಸಂಚಲನ, ಭೂಮಿಗೆ ಬಂದ ಭಗವಂತ ಭಾಗ್ಯವಂತ, ಒಂದೆಂಡೊಂದ್ಲಿ ಅಂಜನಿ ಪುತ್ರ, ಪೌರುಷದಲ್ಲಿ ಪರಶುರಾಮ, ನಾಟ್ಯದಲ್ಲಿ ನಟ ಸರ್ವಭೌಮ, ನೋವಲ್ಲೂ ನಗುವಂತ ಸರದಾರ ಈ ನಮ್ಮ ಪುನೀತ್ ರಾಜ್ಕುಮಾರ, ಆ ಸ್ವರ್ಗದಲ್ಲಿ ಸ್ಟೆಪ್ ಆಗ್ತಾ ನಟರಾಜನನ್ನೇ ಮೆಚ್ಚಿಸುವ ನಾಟ್ಯ ಚಕ್ರವರ್ತಿ, ಪರಮಾತ್ಮನಿಗೆ ಪ್ರಿಯವಾದ ಏಕೈಕ ಕಲಾವಿದ, ಕರ್ನಾಟಕ ರತ್ನ, ಅಭಿಮಾನಿಗಳ ಪಾಲಿಗೆ ಮುತ್ತು ರತ್ನ, ಒನ್ ಅಂಡ್ ಓನ್ಲಿ ವರತ್ನ, ತಂದೆಗೆ ತಕ್ಕ ಮಗ, ಜಗಮೆಚ್ಚಿದ ಮಗ, ಅಪ್ಪು, ಅಭಿ, ಅಜಯ್, ಅರಸು, ರಾಜ್, ದಿ ಶೋ ಮ್ಯಾನ್, ಯಾರು ಅವರೇ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ, ಕಲಿಯುಗದ ಒಡೆಯನಿಗೆ, ರಾಜನಿಗೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಯಾಗಿ ಅಪ್ಪು ಅಜರಾಮರ ಪುನೀತ್ ರಾಜ್ಕುಮಾರ್ ಅವರಿಗೆ 51ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಸಮಾಜಕ್ಕೆ ಒಳ್ಳೆಯ ಸಂದೇಶ ಸಾರುವ ಚಿತ್ರಗಳ ಕೊಟ್ಟ ನಾಯಕ, ಸಮಾಜಕ್ಕೆ ಒಳ್ಳೆಯ ಸಂದೇಶ ಸಾರುವ ಚಿತ್ರಗಳ ಕೊಟ್ಟ ನಾಯಕ, ಗೋಶಾಲೆಗಳ, ಅನಾಥಾಶ್ರಮಗಳ, ಶಕ್ತಿಧಾಮಗಳ ಸಂಸ್ಥಾಪಕ, ಮಾನವೀಯ ಗುಣಗಳನ್ನು ಸಮಾಜಕ್ಕೆ ಹೇಳಿಕೊಟ್ಟ ಅಧ್ಯಾಪಕ, ಮಾನವೀಯ ಗುಣಗಳನ್ನು ಸಮಾಜಕ್ಕೆ ಹೇಳಿಕೊಟ್ಟ ಅಧ್ಯಾಪಕ, ಎಷ್ಟೇ ರಚಿಸಿದರೂ ಕಡಿಮೆ ಅನಿಸುತ್ತೆ ನಿಮ್ಮ ಬಗ್ಗೆ ರೂಪಕ, ಒಳ್ಳೆಯತನವೆಂದರೆ ಬರೋದು ಮೊದಲೇ ಅಪ್ಪು ನೀವು ಜ್ಞಾಪಕ, ಒಳ್ಳೆಯತನವೆಂದರೆ ಅಪ್ಪು ನೀವು ಮೊದಲು ಬರೋದು ಜ್ಞಾಪಕ, ಮಕ್ಕಳ ಭವಿಷ್ಯ ಚೆನ್ನಾಗಿರಲೆಂದು ಬಂದಿದೆ ಶಾಲೆಗೆ ನಿಮ್ಮ ಹೆಸರಿನಲ್ಲಿ ಪಠ್ಯಪುಸ್ತಕ, ಮಕ್ಕಳ ಭವಿಷ್ಯ ಚೆನ್ನಾಗಿರಲೆಂದು ಬಂದಿದೆ ಶಾಲೆಗೆ ನಿಮ್ಮ ಹೆಸರಿನಲ್ಲಿ ಪಠ್ಯಪುಸ್ತಕ, ಆ ವಿಧಿಯ ಬರೀ ನಿಮಗೆ ಪೂರ್ಣಾಯುಸು ಕೊಡುವ ಜಾತಕ, ಆ ವಿಧಿ ಬರೆಯಲಿಲ್ಲ ನಿಮಗೆ ಪೂರ್ಣಾಯುಸು ಕೊಡುವ ಜಾತಕ, ನೀವಿಲ್ಲವೆಂಬುದ ತಿಳಿದು ಇಡೀ ರಾಜ್ಯವೇ ಆ ದಿನ ಆಯಿತು ಸೂತಕ, ನೀವಿಲ್ಲವೆಂಬುದ ತಿಳಿದು ಇಡೀ ರಾಜ್ಯವೇ ಆಯಿತು ಆ ದಿನ ಸೂತಕ, ನೀವಿರುವ ಪುಣ್ಯಕ್ಷೇತ್ರದಲ್ಲಿ ಸಾವಿರಾರು ಜನರು ಕಟ್ಟಿಕೊಂಡಿದ್ದಾರೆ ಬದುಕ, ನೀವಿರುವ ಪುಣ್ಯಕ್ಷೇತ್ರದಲ್ಲಿ ಸಾವಿರಾರು ಜನರು ಕಟ್ಟಿಕೊಂಡಿದ್ದಾರೆ ಬದುಕ, ನಿಮ್ಮ ನಗುಮುಖವ ನೋಡಿದರೆ ನಾವಾಗುವೆವು ಭಾವುಕ, ನಿಮ್ಮ ನಗುಮುಖವ ನೋಡಿದರೆ ನಾವಾಗುವೆವು ಭಾವುಕ, ನೀವು ಮಾಡಿದ ಸಮಾಜ ಸೇವೆಗಳೇ ನಮಗೆಲ್ಲರಿಗೂ ಪೂರಕ, ನೀವು ಮಾಡಿದ ಸಮಾಜ ಸೇವೆಗಳೇ ನಮಗೆಲ್ಲರಿಗೂ ಪೂರಕ, ರಾಜ್ಯದ ಎಲ್ಲಾ ಕಡೆ ಇದೆ ನಿಮ್ಮ ಹೆಸರಿನಲ್ಲಿ ನಗುಮುಖದ ಸ್ಮಾರಕ, ರಾಜ್ಯದ ಎಲ್ಲಾ ಕಡೆ ಇದೆ ನಿಮ್ಮ ನಗುಮುಖದ ಸ್ಮಾರಕ, ಹಲವಾರು ಸಾಧನೆಗಳನ್ನು ಮಾಡಿದ ಮಹಾನ್ ಸಾಧಕ, ಹಲವಾರು ಸಾಧನೆಗಳನ್ನು ಮಾಡಿದ ಮಹಾನ್ ಸಾಧಕ, ನಿಮ್ಮ ಒಳ್ಳೆಯತನವನ್ನು ಅಳೆಯಲು ಇಲ್ಲ ಯಾವುದೇ ಮಾಪಕ, ನಿಮ್ಮ ಒಳ್ಳೆಯತನವನ್ನು ಅಳೆಯಲು ಇಲ್ಲ ಯಾವುದೇ ಮಾಪಕ, ನೊಂದವರಿಗೆ ಬಡವರಿಗೆ ದಾನ ಧರ್ಮ ಮಾಡುವುದೇ ನಿಮ್ಮ ಕಾಯಕ, ನೊಂದವರಿಗೆ ಬಡವರಿಗೆ ದಾನ ಧರ್ಮ ಮಾಡುವುದೇ ನಿಮ್ಮ ಕಾಯಕ, ಆ ಕನ್ನಡ ತಾಯಿಗೆ ನೀವೇ ನಿಜವಾದ ಸೇವಕ, ಆ ಕನ್ನಡ ತಾಯಿಗೆ ನಿಜವಾದ ಸೇವಕ, ನಿಮ್ಮ ಒಳ್ಳೆಯತನವನ್ನು ಗುಣಗಾನ ಮಾಡಲು ನಾನಾದೇ ಲೇಖಕ. ಧನ್ಯವಾದಗಳು. ನೋಡಿದ್ರಲ್ಲ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ಮಾತು ಇದಾಗಿತ್ತು. ಒಂದಲ್ಲ ಎರಡಲ್ಲ, ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳೆಲ್ಲರೂ ಕೂಡ ಅಪ್ಪು ಅವರಿಲ್ಲ ಅಂತಂದ್ರೂ ಕೂಡ ಅಪ್ಪು ಅವರು ಮಾಡಿರುವಂತಹ ಒಳ್ಳೊಳ್ಳೆ ಕೆಲಸಗಳ ಮೂಲಕ ಒಳ್ಳೊಳ್ಳೆ ಉದ್ದೇಶಗಳನ್ನ ಇಟ್ಕೊಂಡು ಅಪ್ಪು ಅವರ ಮೇಲೆ, ಅಪ್ಪು ಅವರ ದೇವಸ್ಥಾನಕ್ಕೆ ಬಂದು ದರ್ಶನವನ್ನ ಪಡ್ಕೊಂಡು ಅಭಿಮಾನಿಗಳು ಹೇಳಿರುವಂತಹ ಮಾತು ಇದಾಗಿತ್ತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.